Greetings to you in the precious name of Jesus Christ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ. Welcome to this Kannada episode of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. The Bible says death and life are in the power of the tongue. ಸೊ ಜೀವವು ಮರಣವು ನ್ಯಾರಿಗೆ ವಶ ಅಂತ ದೇವರ ವಾಕ್ಯ ಹೇಳುತ್ತದೆ. They who love it shall eat the fruits thereof. ಸೊ ವಚನ ಪ್ರಿಯರು ಅದರ ಫಲವನ್ನು ಹೊಂದಿಕೊಳ್ತಾರೆ. With our mouth we can speak death or life. ನಮ್ಮ ಬಾಯಿಯ ಮೂಲಕ ಮರಣ ಮತ್ತು ಜೀವವನ್ನು ನಾವು ನುಡಿಯಬಹುದು. We are created in the image of God. ನಾವು ದೇವರ ಒಂದು ಇಮೇಜಿನಲ್ಲಿ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀವಿ. We have the resurrection power of Jesus Christ. ನಮಗೆ ಯೇಸು ಕ್ರಿಸ್ತನ ಒಂದು ಪುನಃಸ್ಥಾನ ಶಕ್ತಿ ಉಂಟು. So we can activate the power of God inside us by speaking the word of God. ದೇವರ ವಾಕ್ಯವನ್ನು ನಾವು ನುಡಿಯುವಾಗಲೇ ದೇವರ ಶಕ್ತಿಯನ್ನು ನಾವು ಪ್ರಕಟಿಸಬಹುದು ನಾಲಿಗೆಯ ಮೂಲಕ. If we talk doubt, in effect we talk death. ನಾವು ನಾಲಿಗೆಯಲ್ಲಿ ನಕಾರಾತ್ಮಕವಾಗಿ ನಾವು ಮಾತಾಡಿದರೆ ಅದು ಮರಣವನ್ನು ಘೋಷಿಸ್ತೇವೆ. God will never change his word. ದೇವರು ತನ್ನ ಮಾತನ್ನು ಎಂದಿಗೂ ಬದಲಾಯಿಸುವುದಿಲ್ಲ. So God wants us to speak his word. ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡಬೇಕು ಅಂತ ಬಯಸ್ತಾನೆ. God's word has creative power. ದೇವರ ಮಾತು ಆತನ ಒಂದು ಕ್ರಿಯಾತ್ಮಕ ಶಕ್ತಿ ಉಳ್ಳದಾಗಿದೆ. If we speak curse, there will be destruction. ನಾವು ಯಾವಾಗ ಶಪಿಸ್ತೀವೋ ಅದು ಕೇಡು ತರುವಂತದಾಗಿದೆ. If we speak word of God, there will be life. ನಾವು ದೇವರ ವಾಕ್ಯವನ್ನು ನುಡಿಯುವಾಗ ಅದು ಜೀವವನ್ನು ತರುವಂತದಾಗಿದೆ. There will be prosperity and progress. ಅಲ್ಲಿ ದೇವರ ಒಂದು ಸಮೃದ್ಧಿ ಮತ್ತು ಪ್ರಗತಿ ಇರುತ್ತದೆ. There will be blessings. ಅದು ನಮಗೆ ಆಶೀರ್ವಾದಕರವಾಗಿರುತ್ತದೆ. And you will be a blessing to others. ನೀವು ಸಹ ಬೇರೆಯವರಿಗೆ ಆಶೀರ್ವಾದಕರವಾಗಿರ್ತೀರಾ. In the Old Testament, we read about the story of Jacob. ನಾವು ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನ ಒಂದು ಚರಿತ್ರೆಯನ್ನು ನಾವು ನೋಡಲ್ಪಡ್ತೇವೆ. He served his uncle Laban. ಅವರ ಅಂಕಲ್ ಒಂದಿಗೆ ಆತನು ಕೆಲಸ ಮಾಡ್ತಾನೆ. And one day Jacob wanted to return his native place. ಯಾಕೋಬನು ತನ್ನ ಸ್ವಂತ ಸ್ಥಳಕ್ಕೆ ಹಿಂತಿರುಗಬೇಕಾದ್ರೆ he left Laban's house without his knowledge. ಆತನ ಒಂದು ಜ್ಞಾನ ಇಲ್ಲದೆ ಆ ಸ್ಥಳದಲ್ಲಿ ಆತನು ಕೆಲಸ ಮಾಡಿದ ಸೇವೆ ಮಾಡಿದ ಆತನಿಗೆ. While they were traveling, Laban came there. ಆ ಒಂದು ಲಾಬಾನ ಬಳಿಯಲ್ಲಿ ಆತನು ಪಯಣವನ್ನು ಪ್ರಾರಂಭಿಸಿದಾಗ he asked for his household idol. ಆತನು ಕೇಳಿಕೊಂಡ ತನ್ನ ಮನೆಯ ದೇವತೆಯನ್ನು. But Jacob did not know that Rachel had taken his household idol. ರೇಚಲ್ಗಳಿಗೂ ಸಹ ಗೊತ್ತಿರಲಿಲ್ಲ ಅವ್ರ ಮನೆಯಲ್ಲಿ ಯಾವುದು ವಿಗ್ರಹ ಇಟ್ಕೊಂಡಿದ್ದಾರೆ ಅನ್ನೋದು. So Jacob pronounced them, whoever stole the household idol will die. ಯಾರೆಲ್ಲ ಈ ಮನೆಯ ಒಂದು ವಿಗ್ರಹವನ್ನು ಇಟ್ಕೊಂತಾರೋ ಕದಿಕೊತು ಹೋಗ್ತಾರೋ ಅವ್ರನ್ನ ಶಪಿಸಲ್ಪಡುತ್ತೆ ಅಂತ. He pronounced death with his mouth. ಆತನ ಬಾಯಿಯಿಂದ ಆ ಶಾಪವನ್ನು ಘೋಷಿಸಿದ. While they were traveling toward Ephrath, Rachel had pains of childbirth. ನಾವು ನೋಡಲ್ಪಡ್ತೀವಿ ಯಾವಾಗ ರೇಚಲ್ ಅವಳು ಪಯಣವಾಗಿ ಹೋಗುವಾಗ ಆಕೆ ಗರ್ಭದಲ್ಲಿ ಮಗು ಆಗದೆ ಬಂಜಿ ಆಗುವಂತದ. And she died.
ಅಲ್ಲಿ ಆಕೆ ಸೇವಕಿ ಸತ್ತು ಹೋಗೋದನ್ನ ನಾವು ನೋಡ್ತೀವಿ. This was the result of what he said. ಆತನು ಹೇಳಿದಕ್ಕೆ ಇದೇ ಒಂದು ಫಲಿತಾಂಶವಾಗಿತ್ತು. He proclaimed death and it resulted in the death of Rachel. ಅಲ್ಲಿ ನಾವು ನೋಡಿಕೊಳ್ಳೋದಾದ್ರೆ ಆ ರೇಚಲ್ ಸತ್ತು ಹೋಗುವುದನ್ನ ನಾವು ನೋಡ್ತೀವಿ. ಆ ಒಂದು ವಿಗ್ರಹವನ್ನು ಕತ್ಕೊಂಡು ಹೋದಾಗ The Bible tells death and life are in the power of the tongue. ನಮ್ಮ ನಾಲಿಗೆ ವಶವಾಗಿದೆ ಜೀವ ಮತ್ತು ಮರಣವು. Stop looking at the situation. ಆ ಪರಿಸ್ಥಿತಿಯನ್ನು ನಾವು ನೋಡೋದನ್ನ ಬಿಟ್ಟು ಬಿಡೋಣ. Let God handle the situation. ಎಲ್ಲಾ ಪರಿಸ್ಥಿತಿಯನ್ನು ದೇವರು ಹೋಗಲಾಡಿಸಲಿ. So God can change our situation. ದೇವರು ನಮ್ಮ ಎಲ್ಲಾ ಅಸಹ್ಯ ಸ್ಥಿತಿಗಳನ್ನು ಆತನು ಬದಲಾಯಿಸ್ತಾನೆ. Trust God and speak the word of God. ದೇವರ ಮೇಲೆ ನಾವು ಕೇಂದ್ರೀಕರಣ ಇಡೋಣ, ಆತನ ಮೇಲೆ ಭರವಸೆ ಇಡೋಣ. So when we speak the word, it will bring life. ನಾವು ಯಾವಾಗ ಮಾತುಗಳನ್ನು ನುಡಿತೀವೋ ಸಕಾರಾತ್ಮಕವಾಗಿ ಅದು ಒಂದು ಜೀವವನ್ನು ತರುತ್ತದೆ. If we curse, that will bring death and destruction. ನಾವು ಆ ಬಾಯಿಯಲ್ಲಿ ಯಾವ್ದನ್ನ ಶಪಿಸ್ತೀವೋ ಅದೇನ್ ಮಾಡುತ್ತೆ, ನಮಗೆ ಕೇಡನ್ನು ತರುತ್ತೆ. So we have the power of God that raised Jesus from the dead. ಯೇಸು ಕ್ರಿಸ್ತನನ್ನು ನಾವು ಮರಣದಿಂದ ಎದ್ದೇಳಿಸಿದಂತಹ ಪುನಃಸ್ಥಾನದ ದೇವರು ನಮ್ಮ ಸಂಗಡ ಇದ್ದಾನೆ. To activate that power, speak his word. ಆತನ ಒಂದು ಪುನಃಸ್ಥಾನ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡ್ಬೇಕು ಅಂದ್ರೆ ಆತನ ಮಾತನ್ನು ನಾವು ಸಕಾರಾತ್ಮಕವಾಗಿ ನುಡಿಬೇಕು. We should go on speaking his word until the situation changes. ಯಾವಾಗ ಹಾಗೆ ನುಡಿತೀವೋ ಆ ಒಂದು ಪರಿಸ್ಥಿತಿಗಳು ಬದಲಾಗಿ ಹೋಗುತ್ತದೆ. Joshua chapter 1 verse 8. ಯೋಶುವ 1:8 ಹೀಗೆ ಇದೆ, This book of the law shall not depart out of your mouth, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, but you shall meditate on it day and night. ಹಗಲಿರುಳು ಅದನ್ನು ಧ್ಯಾನಿಸು. You may observe and do according to all that is written in it. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವಿ. Then you shall make your way prosperous. ಆಗ ನೀನು ಕೃತಜ್ಞನಾಗುವಿ. And then you shall deal wisely and have good success. ನೀವು ಒಳ್ಳೆಯ ಒಂದು ಸಫಲವನ್ನು ಕಾಣ್ತೀಯ. Israelites were asked to talk the word of God. ಇಸ್ರೇಲ್ ಜನಗಳು ದೇವರ ಮಾತನ್ನು ನುಡಿ ಅಂತಂತ ಇಲ್ಲಿ ಹೇಳಲ್ಪಟ್ಟಿದೆ. They should think upon the word of God. ದೇವರ ವಾಕ್ಯವನ್ನು ಅದರ ಬಗ್ಗೆ ಯೋಚನೆ ಮಾಡಿ. They should speak the word of God constantly. ನಿರಂತರವಾಗಿ ದೇವರ ವಾಕ್ಯವನ್ನು ಮಾತನಾಡಿ. And they were asked not to deviate from the word of God. ದೇವರ ವಾಕ್ಯದಿಂದ ಅಗಲಬೇಡಿ. That is how we make our way progress. ಹಾಗೆ ಮಾಡುವುದಾದ್ರೆ ನಾವುಗಳು ನಮ್ಮ ಮಾರ್ಗದಲ್ಲಿ ಪ್ರಗತಿಯನ್ನು ಕಾಣ್ತೇವೆ. That is how we make our way prosperous and have good success. ಹಾಗೆ ಮಾಡುವುದಾದ್ರೆ ನಾವು ನಮ್ಮ ಮಾರ್ಗದಲ್ಲೆಲ್ಲ ಸಫಲರಾಗ್ತೀವಿ ಮತ್ತೆ ಮೇಲೆ ಬರ್ತೇವೆ. So go forward and don't be discouraged now. ಯಾವುದೇ ಕಾರಣಕ್ಕೂ ನೀವು ಕೂಗಿ ಹೋಗ್ಬೇಡಿ, ಮುಂದೆ ಹೋಗಿ. So let us go forward and trust God. ದೇವರ ಮೇಲೆ ಭರವಸೆ ಇಟ್ಟು ನೀವು ಮುಂದೆ ಹೋಗಿ. Of course, there will be hindrances. ಅನೇಕ ಅಡೆತಡೆಗಳು ಇರ್ತವೆ, ಆದ್ರೂ ಸಹ But don't let them slow you down. ಯಾವುದೇ ಕಾರಣಕ್ಕೂ ಸಹ ನೀವು ಕುಗ್ಗಿ ಹೋಗಬೇಡಿ. Since the Lord is with us, if we adhere strictly to the word, we will have success. ಕರ್ತನು ನಮ್ಮೊಂದಿಗೆ ಇರುವಾಗ ನಾವು ಆತನ ವಾಕ್ಯದಲ್ಲಿ ನೆಲೆಗೊಳ್ಳೋಣ. When we speak the word, we are attacking devil's power. ಶತ್ರು ಸೈತನ ಶಕ್ತಿಯ ಮೇಲೆ ನಾವು ಆಕ್ರಮಣ ಮಾಡಿದಂಗೆ ಯಾವಾಗ ದೇವರ ವಾಕ್ಯವನ್ನು ನಾವು ನುಡಿತೀವೋ ಆ ಸಮಯ We will be free from satanic influence.
ನಾವು ಶತ್ರು ಸೈತಾನನ ಎಲ್ಲಾ ಒಂದು ವರ್ಚಸ್ಸುಗಳಿಂದ ನಾವು ಸ್ವತಂತ್ರರಾಗ್ತೇವೆ. If you speak the word of God, prosperity is guaranteed. ನಾವು ಯಾವಾಗ ದೇವರ ವಾಕ್ಯವನ್ನು ನುಡಿತಾನೆ ಹೋಗ್ತೀವೋ ಆವಾಗ ನಮಗೆ ಸಮೃದ್ಧಿ ಅನ್ನೋದು ನಮಗೆ ಯಾವಾಗ್ಲೂ ಇರುತ್ತದೆ. That is the secret of success in life. ಜೀವಿತದ ಒಂದು ಯಶಸ್ಸಿಗೆ ಇದೇ ಒಂದು ಕಾರಣವಾಗಿದೆ. Deposit a word of God in your heart. ನಿಮ್ಮ ಹೃದಯದಲ್ಲಿ ಆ ದೇವರ ವಾಕ್ಯಗಳನ್ನು ಠೇವಣಿಯಾಗಿ ಮಾಡಿಕೊಳ್ಳಿ. If we have a reserve of word of God in our heart, it will come out when you need it. ಯಾವಾಗ ನಾವು ದೇವರ ವಾಕ್ಯನ ಧ್ಯಾನ ಮಾಡ್ತೀವೋ ನೆನಪಿಸಿಕೊಳ್ತೀವೋ ಆಗ ನಮ್ಮ ಬಾಯಲ್ಲಿ ಆ ಮಾತು ಬರುತ್ತೆ. God's power will be activated in your life, and what all things that you do when you speak word of God. ನಿಮ್ಮ ಜೀವಿತದಲ್ಲಿ ದೇವರ ಒಂದು ಶಕ್ತಿ ಕಾರ್ಯ ಮಾಡುತ್ತದೆ. ಏನೆಲ್ಲ ಮಾಡಕ್ ಹೋಗ್ತೀರಾ ಎಲ್ಲದರಲ್ಲೂ ದೇವರ ಶಕ್ತಿ ಕಾರ್ಯ ಮಾಡುತ್ತೆ. ದೇವರ ವಾಕ್ಯ ನಿಮ್ಮೊಳಗಡೆ ಇರುವುದಾದ್ರೆ. Jesus rebuked the wind and the sea. ಯೇಸು ಸ್ವಾಮಿ ಬಿರುಗಾಳಿಯನ್ನು ಅಲೆಗಳನ್ನು ಆತನು ಶಾಂತಪಡಿಸಿದ. Jesus said, "Be still." ನೀವು ಶಾಂತವಾಗಿ ಅಂತ ಯೇಸು ಸ್ವಾಮಿ ಹೇಳಿದ್ರು. The demons behind the wind and sea obeyed the word of God. ಅದ್ರ ಹಿಂಬದಿಲಿದಂತ ಶತ್ರು ಆ ಒಂದು ಬಿರುಗಾಳಿಯು ಅಲೆಗೂ ಶಾಂತವಾಯಿತು. Jesus cursed the fig tree. ಯೇಸು ಸ್ವಾಮಿ ಆ ಒಂದು ಅತ್ತಿ ಮರವನ್ನು ಆತನು ಶಪಿಸಿದ. When Jesus cursed them, the fig tree withered. ಆ ಅಂಜದ ಮರವನ್ನು ಆತನು ಶಪಿಸುವಾಗ ಅದು ಒಣಗಿ ಹೋಯಿತು. Lazarus was dead and buried since 4 days. ಲಾಜರನು ಸತ್ತು 4ನೇ ದಿವಸ ಆಗಿತ್ತು. Jesus called out the name of Lazarus. ಯೇಸು ಸ್ವಾಮಿ ಲಾಜರನೇ ಅಂತ ಹೆಸರು ಹಿಡಿದು ಆತನ ಕರೆಯಲ್ಪಟ್ರು. By the power of the word of God, Lazarus came out from the dead. ಯೇಸು ಸ್ವಾಮಿಯ ಬಾಯಿಯ ಮಾತಿನಿಂದ ಆತನ ಶಕ್ತಿ ಹೊರಟು ಆತ ಮರಣದಿಂದ ಎದ್ದು ಬಂದ. Lazarus was resurrected. ಆ ಲಾಜರಸನು ಆತನು ಮತ್ತೆ ಪುನರ್ಜನ್ಮ ಹೊಂದಿದ. The believers in Jesus Christ are also given authority and power to speak the word of God. ಯೇಸು ಸ್ವಾಮಿ ನಮಗೂ ಸಹ ದೇವ ಮಕ್ಕಳಾದ ವಿಶ್ವಾಸಿಗಳಾದ ನಮಗೆ ಆತನ ಮಾತುಗಳನ್ನು ಮಾತಾಡೋಕೆ ನಮಗೆ ಶಕ್ತಿ ಕೊಟ್ಟಿದ್ದಾನೆ. You believe the word of God and speak. ನಾವು ದೇವರ ವಾಕ್ಯವನ್ನು ತಿಳಿದುಕೊಂಡು ಅದನ್ನ ನುಡಿಯೋಣ. Your situation is going to change. ನಿಮ್ಮ ಎಲ್ಲಾ ಪರಿಸ್ಥಿತಿ ಬದಲಾಗುತ್ತದೆ. Joel chapter 3 verse. Yeah. Let the weak say, I am strong. ಬಲಹೀನನು ಹೇಳಲಿ ಬಲ ಉಳ್ಳವನು ಅಂತ. Let the weak say, I am a warrior. ದುರ್ಬಲನು ಶೂರನೆಂದುಕೊಳ್ಳಲಿ. Let the weak say, I am a strong warrior. ದುರ್ಬಲನು ಶೂರನೆಂದುಕೊಳ್ಳಲಿ. Let the poor say, I am rich. ಬಡವನು ನಾನು ಶ್ರೀಮಂತನೆಂದು ಹೇಳಿಕೊಳ್ಳಲಿ. Let the blind say that I can see. ಕುರುಡನು ನಾನು ಕಾಣುತ್ತೇನೆ ಎಂದು ಹೇಳಲಿ. The Lord promised in His word that He will strengthen us. ದೇವರು ನಮಗೆ ವಾಗ್ದಾನ ಮಾಡಿದಾನೆ ನಮ್ಮನ್ನ ಬಲಪಡಿಸ್ತೀನಿ ಅಂತ. When we feel weak, claim the provision by faith. ನಾವು ನಂಬಿಕೆಯಿಂದ ನಮಗೆ ಒದಗಿಸುವಿಕೆಯನ್ನು ನಾವು ಕೇಳಿಕೊಳ್ಳೋಣ ದೇವರಿಂದ. Our strength is in Jesus Christ, who lives within us. ನಮ್ಮ ಒಳಗಡೆ ವಾಸಿಸುವಂತ ಯೇಸು ಕ್ರಿಸ್ತನಲ್ಲೇ ನಮಗೆ ಬಲವಿದೆ. ಆತನನ್ನ ನಾವು ಕೇಳಿಕೊಳ್ಳೋಣ. Jesus lives in us by the power of the Holy Spirit. ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಬಲದಿಂದ ಆತನು ತುಂಬಲ್ಪಟ್ಟಿದ್ದ. Prophet Isaiah said, the Lord fainteth not. ದೇವರು ಸಿಂಹಾಸನ ರೂಢನಾಗಿದ್ದಾನೆ ಅಂತ ಯೆಶಾಯನು ಪ್ರವಾದಿಸಿದ. Isaiah chapter 40 verse 28 and 29. Have you not known? Have you not heard? The everlasting God, the Lord, the creator of the ends of the earth, does not faint or grow weary. There is no searching of his understanding. 40ನೇ ಅಧ್ಯಾಯ 28ನೇ ವಚನ 29ನೇ ವಚನ ನೋಡಿಕೊಳ್ಳೋಣ. ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ.
He gives power to the faint and weary, and to him who has no might. He increases strength. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. So the Bible says, the Lord fainteth not. ಇಲ್ಲಿ ಕರ್ತನು ಆ ದುರ್ಬಲರಿಗೆ ಆತನು ಬಲವನ್ನು ಕೊಡುವವನಾಗಿದ್ದಾನೆ. The Lord is never weary. ದೇವರು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವಂತವನಾಗಿದ್ದಾನೆ. The Lord gives power to the weak. ನಿರ್ಬಲನಿಗೆ ಆ ಬಹು ಬಲವನ್ನು ದಯಪಾಲಿಸುತ್ತಾನೆ. So the children of God have might. ದೇವ ಮಕ್ಕಳುಗಳಿಗೆ ಆತನ ಶಕ್ತಿಯಾಗಿದ್ದಾನೆ. The Lord gives power to them that have no might. ಯಾರಿಗೆ ನಿರ್ಬಲನಾಗಿದ್ದಾನೋ ಅವನಿಗೆ ದೇವರು ಬಲವನ್ನು ಅನುಗ್ರಹಿಸುತ್ತಾನೆ. He increases their strength. ಅವರ ಬಲವನ್ನು ಇನ್ನೂ ಹೆಚ್ಚಿಸುತ್ತಾನೆ. We admit our weaknesses and ask him to replace our weaknesses with his strength. ನಮ್ಮ ಎಲ್ಲಾ ಬಲಹೀನತೆಗಳಲ್ಲಿ ಆತನಿಗೆ ಒಪ್ಪಿಸಿಕೊಡುತ್ತಾರೆ, ಆತನ ನಾವು ಕೇಳಿಕೊಳ್ಳುತ್ತಾರೆ, ಆತ ನಮಗೆ ಬಲವನ್ನು ಹೆಚ್ಚಿಸುವವನಾಗಿದ್ದಾನೆ. My friend, you can be strong in any situation you face today. ನೀವು ಎಂತಹ ಸ್ಥಿತಿಗಳನ್ನು ಸ್ನೇಹಿತರ ಎದುರಿಸ್ತಿರಬಹುದು, ಆದ್ರೆ ದೇವರ ಬಲದಿಂದ ನೀವು ಜಯಿಸುವಲ್ಲರು. The Spirit of God is strong within you. ದೇವರ ಒಂದು ನಂಬಿಕೆ ಬಲವಾಗಿ ನಿಮ್ಮಲ್ಲಿ ಇರುವುದಾದ್ರೆ, And Saint Paul said, I can do all things through Jesus Christ who strengthens me. ಪೌಲನು ಹೇಳಿದ ಹಾಗೆ ಕ್ರಿಸ್ತನಲ್ಲಿ ನಾನು ಬಲವನ್ನು ಹೊಂದುತ್ತೀನಿ ಅಂತ, ಆತನ ಬಲವನ್ನು ನಾವು ಹೊಂದಿಕೊಳ್ಳಬಹುದು. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.